ಹಾಯ್ ಎವ್ರಿವನ್. ನೋಡಿ, ಒಂದು ಟೊಯೋಟಾದು ಹೈ ಕ್ರಾಸ್ ಗಾಡಿ. ಹೈ ಕ್ರಾಸ್ ಗಾಡಿ ಇದ್ರೂ ನಾವು ಸ್ವಲ್ಪ ಆಡಿಯೋ ಅಪ್ಗ್ರೇಡು ಇರಲಿ, ಫಾಗ್ ಲೈಟ್ ಇರಲಿ, ಅದಕ್ಕೆ ಒಂದು ನಿಮಗೆ ಕ್ರೂಸ್ ಕಂಟ್ರೋಲ್ ಇರಲಿ ಆಟೋಮೆಟಿಕ್ ಗಾಡಿಗೆ. ಕೆಲವು ಐಟಮು ಬರಲ್ಲ. ಇದು ಒಂದು ಗಾಡಿನಲ್ಲಿ ನಿಮಗೆ ಕಂಪ್ನಿಯಿಂದ ನಿಮಗೆ ಈ ಥರ ಬಲ್ಪು ಕೊಟ್ಟಿರ್ತಾರೆ. ಇದರಲ್ಲಿ ನಿಮಗೆ ಫೋಕಸಿಂಗು ಇರಲ್ಲ, ಇದು ಬಲ್ಪನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಹಂಗಾಗಿ ನಾವು ಇದಕ್ಕೆ ಪೊಜೆಟ್ರ್ ಕಂಪ್ನಿದು ಎಲ್ಲಿದೆ 2 ಇಂಚು ಅದೇ ಜಾಗನಲ್ಲಿ ಇದು ಫಿಟ್ ಮಾಡಿದ್ದೀನಿ. ಇದನ್ನ ಫಿಟ್ಟಿಂಗು ನಿಮಗೆ ಬ್ರ್ಯಾಂಡೆಡು ಎಲ್ಲದು ಇದರಲ್ಲಿ ಈ ಮಾಡೆಲ್ ನಂಬರ್ ನೋಡ್ಬೋದು. ಇದಕ್ಕೆ ಒಂದು ಫಿಟ್ ಮಾಡಿದ್ದೀನಿ. ಫ್ರಂಟ್ ಒಂದು ಫಾಗ್ಲೈಟ್ ಫಿಟ್ ಆಗಿದೆ. ಫ್ರಂಟ್ ಒಂದು ಕೆಲಸ ಆದಮೇಲೆ ಔಟ್ಸೈಡು ಹಿಂದ್ಗಡೆ ಬಂದರೆ ನಿಮಗೆ ಮೊರಲ್ದು ಕಾಂಪೊನೆಂಟ್ ಸ್ಪೀಕರು, ಹಿಂದ್ಗಡೆ ಕೋಎಕ್ಸಲ್ ಸ್ಪೀಕರ್. ನಿಮಗೆ ಯಾವ ಬ್ರ್ಯಾಂಡ್ ಬೇಕು ಆ ಬ್ರ್ಯಾಂಡ್ ಸಿಗುತ್ತೆ, ಯಾವ ಬ್ರ್ಯಾಂಡ್ ಬೇಕು ಆ ಬ್ರ್ಯಾಂಡ್ ಸಿಗುತ್ತೆ ನಿಮಗೆ. ಇದು ನೋಡ್ಬೋದು ನೀವು, ಹಟ್ಸ್ ಇದೆ, ಇನ್ಫಿನಿಟಿ ಇದೆ, ಫೋಕಲ್ ಇದೆ, ಅಲ್ಪೆನ್ ಇದೆ. ಈ ರೇಂಜ್ ನಿಮಗೆ ಎಲ್ಲ ಸ್ಪೀಕರ್ ಸಿಗುತ್ತೆ, ಪೈನಿಯರ್ ಎಲ್ಲ ಇದೆ. ಈ ಕಸ್ಟಮರ್ಗೆ ಏನು ಸಜೆಷನ್ ಇದೆ ಅಂದರೆ ಮೊರಲ್ ನಾವೇ ರಿಕಮೆಂಡ್ಮೆಂಟ್ ಹಾಕಿದ್ದೀನಿ ಸರ್, ಇದು ಹಾಕಿ ಬಜೆಟ್ ಮೇಲೆ ಡಿಪೆಂಡ್ ಕಸ್ಟಮರ್ ಮೇಲೆ. ಇದು ಫಾಗ್ಲೆಟು ಇವಾಗ ಫೋಕಸಿಂಗ್ ನಿಮಗೆ ಆನ್ ಮಾಡಿ ತೋರಿಸ್ತೀನಿ. ಇದು ಥ್ರೋನು ನೋಡ್ಬೋದು ನೀವು. ಇದಕ್ಕೆ ನಾವು ಏನು ಮಾಡಿದ್ದೀನಿ ಅಂದರೆ ಥ್ರೋನು ನಿಮಗೆ ಕರೆಕ್ಟಾಗಿ ಕಾಣಿಸೋದು. ಇದಕ್ಕೆ ಏನು ಮಾಡಿದ್ದೇವೆ ಅಂದರೆ ನಾವು ಜಸ್ಟು ನಿಮಗೆ ಜನ ಏನು ಮಾಡ್ತಾರೆ, ಫಾಗ್ಲೈಟು ಆನ್ ಮಾಡಿ ಕೊಟ್ಬಿಡ್ತಾರೆ. ನಾವು ಇದಕ್ಕೆ ಏನು ಮಾಡಿದ್ದೀನಿ ನೋಡಿ, ನಿಮ್ಮದು ಕಂಪ್ನಿದು ಈ ಥರ ಸ್ವಿಚ್ ಬಂದಿದ್ರೆ ಫಾಗ್ಲೈಟು ಇದು ಆನ್ ಆಫ್ ನಿಮಗೆ ಇಲ್ಲಾಗುತ್ತೆ. ಇದು ಮಾಡಿಬಿಟ್ಟು ನಿಮಗೆ ಈಗ ನೋಡಿ ಮೀಟ್ರ್ನಲ್ಲಿ ನಿಮಗೆ ಶೋ ಆಗ್ತದೆ ಫಾಗ್ಲೈಟ್ ಆಫು ಆನ್ನು. ಇದು ಮಾಡಿಬಿಟ್ಟು ನಾವು ಇದಕ್ಕೆ ಒಂದು ಸ್ವಿಚ್ ಹಾಕಿದ್ದೀನಿ. ಇದು ಏನಕ್ಕೆ ಹಾಕಿದ್ದೀನಿ ಅಂದರೆ ಹೈ ಲೋ ನೋಡಿ, ಇಲ್ಲಿ ಇವಾಗ ಬ್ಲೂ ಬರ್ತಾ ಇದೆ. ಇದು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಗ್ರೀನ್ ಆಗ್ತಾ ಇದೆ. ಇದಕ್ಕೆ ನಾವು ಹೈ ಲೋ ಸ್ವಿಚ್ ಹಾಕಿನೂ ಒರಿಜಿನಲ್ ಥರ ಕೆಲಸ ಮಾಡೋ ಥರನೇ ಮಾಡಿದ್ದೀನಿ. ಇದು ಒಂದು ಕೆಲಸ ಆಗಿದೆ. ಆಡಿಯೋ ಐಟಮ್ ನಾವು ಸ್ಪೀಕರ್ ಇದಕ್ಕೆ 4 ಫಿಟ್ ಮಾಡಿದ್ದೀನಿ. ಫ್ರಂಟು ಟೂಟ್ರ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಕಂಪ್ನಿಯಿಂದ ಜಾಗ ಬಂದಿರ್ತದೆ, ಆ ಜಾಗನಲ್ಲಿ ಫಿಟ್ ಮಾಡಿದ್ದೀನಿ. ಒಂದು ಸ್ಪೀಕರ್ ಇದರಲ್ಲಿ ಇದಕ್ಕೆ ಫಿಟ್ ಆಗಿದೆ. 4 ಡೋರ್ಗೂ ಪರ್ಸೋಸಿಂಗ್ ಆಗಿದೆ. ಅದು ಬಿಟ್ಟರೆ ನಿಮಗೆ ಒಳಗಡೆ ಬಂದರೆ ನೀವು ಕ್ರೂಸ್ ಕಂಟ್ರೋಲ್ ಒಂದು. ಕ್ರೂಸ್ ಕಂಟ್ರೋಲ್ ಏನಂದರೆ ಈ ಗಾಡಿನಲ್ಲಿ ಈ ಥರ ನಿಮಗೆ ಡಮ್ಮಿ ಕ್ಯಾಪ್ ಬಂದಿರ್ತದೆ. ಈ ಥರ ನಿಮಗೆ ಡಮ್ಮಿ ಕ್ಯಾಪು ರೈಟ್ ಸೈಡ್ನಲ್ಲಿ ಬಂದಿರ್ತದೆ. ಲೆಫ್ಟ್ ಸೈಡ್ನಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಗಾಡಿಗೆ ವ್ಯಾಲ್ಯೂಮು, ಟ್ರ್ಯಾಕ್ ಚೇಂಜು, ಫೋನ್ ರಿಸೀವ್ದು ಆ ಥರ ಫಂಕ್ಷನ್ ಬಂದಿರ್ತದೆ. ಇದು ಆಟೋಮೆಟಿಕ್ ಗಾಡಿಗೆ ನಿಮಗೆ ಬೆನಿಫಿಟ್ ಏನಂದರೆ ಒಂದು ಕ್ರೂಸ್ ಕಂಟ್ರೋಲ್ದು ಈ ಬಟನ್ ನಿಮಗೆ ಕಂಪ್ನಿಯಿಂದ ಬಂದಿರ್ತದೆ, ಮೋಡು, ಟ್ರ್ಯಾಕ್ ಚೇಂಜು. ಇದು ತೆಗಿಬಿಟ್ಟು ನಾವು ಟೊಯೋಟಾ ಪಾರ್ಟ್ಸು ಒರಿಜಿನಲ್ಲು ಇದಕ್ಕೆ ನಾವು ಇದೊಂದು ಕ್ರೂಸ್ ಕಂಟ್ರೋಲ್ ಒಂದು ಫಿಟ್ ಮಾಡಿದ್ದೀನಿ. ಕ್ರೂಸ್ ಕಂಟ್ರೋಲ್ ನಾವು ಫಿಟ್ ಮಾಡಿದ್ರೂ ನಿಮಗೆ ಇದು ಬೆನಿಫಿಟ್ ಏನಂದರೆ ದೊಡ್ಡ ಗಾಡಿಗೆ ನಿಮಗೆ ಒನ್ ಟೈಮ್ ನೀವು ಸ್ಪೀಡ್ ಸೆಟ್ ಮಾಡಿದರೆ ನೀವು ಒನ್ ಟೈಮ್ ಅಬೌಟ್ 40 ಮೇಲೆ ಒಂದು 60, 80, 70, 100 ಎಷ್ಟು ನಿಮಗೆ ಬೇಕೋ ಆ ಸ್ಪೀಡ್ ನೀವು ಸೆಟ್ ಮಾಡಿ ಇರ್ಬೋದು. ಇದು ಏನು ಆಫ್ಟರ್ ಮಾರ್ಕೆಟ್ ಪ್ರಾಡಕ್ಟ್ ಇಲ್ಲ, ಒರಿಜಿನಲ್ ಟೊಯೋಟಾದೇ ಪ್ರಾಡಕ್ಟ್ ಬರ್ತದೆ, ಅದೇ ನಾವು ಇದಕ್ಕೆ ಫಿಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಇವಾಗ ಏನಿದೆ ಅಂದರೆ ವೈರಿಂಗು, ಕಟ್ಟಿಂಗು, ಟ್ಯಾಂಪರಿಂಗ್ ಅಂತೀರಾ. ನಿಮಗೆ ಇಲ್ಲಿ ಬಂದಮೇಲೆ ನಾವು ಏನು ಪರ್ಸೋಸಿಂಗ್ ಇದೆ, ಏನು ವೈರಿಂಗ್ ಕಟ್ ಮಾಡ್ತೀರಾ, ಏನು ಕಟ್ಟಿಂಗ್ ಆಗಲ್ಲ, ಏನು ಸಾಕೆಟ್ ಅದೆಲ್ಲ ನಿಮಗೆ ನಾವು ತೋರಿಸ್ಬೋದು. ಇವಾಗ ಇಲ್ಲಿ ಬಂದರೆ ನೀವು ಪ್ರೆಸ್ ಮಾಡ್ರೆ ನಾವು ಇಲ್ಲಿ ಕ್ರೂಸ್ದು ಸಿಂಬಲ್ ನಿಮಗೆ ಆನ್ ಆಗುತ್ತೆ. ತಿರ್ಗಾ ಈ ಬಟನ್ ನಾವು ಪ್ರೆಸ್ ಮಾಡಿದ್ರೆ ಕ್ರೂಸ್ ಸಿಂಬಲ್ ಆಫ್ ಆಗುತ್ತೆ. ಇದು ಒಂದು ಪರ್ಸೋಸಿಂಗ್ ಆಗಿದೆ. ಇದು ಒರಿಜಿನಲ್ ಥರ ಕೆಲಸ ಆಗಿರೋದು, ಆಲ್ಟ್ರೇಷನ್ ಇಲ್ಲ. ಇದರಲ್ಲಿ ನಿಮಗೆ ಈ ಕೆಲಸನಲ್ಲಿ ಮಾಡೋಕ್ಕೆ ದೊಡ್ಡ ಗಾಡಿನಲ್ಲಿ ಏನೋ ಒಂದು ಟೈಮ್ ಬೇಕು, ನೀಟ್ ಆ್ಯಂಡ್ ಕ್ಲೀನ್ ಜಾಬ್ ಬೇಕು, ಪ್ರೊಫೆಷ್ನಲ್ ಕೆಲಸ ಮಾಡಬೇಕು. ಈ ಕಸ್ಟಮರ್ ಬಂದ್ಬಿಟ್ಟು ಟೀಮ್ BHP ಕಸ್ಟಮರ್. ಟೀಮ್ BHP ಅಂದರೆ ಆಲ್ಮೋಸ್ಟ್ ನಿಮಗೆ ಆ ಲೆಕ್ಕನೇ ಇಲ್ಲ ಜನ ಅಲ್ಲಿ ಟೀಮ್ BHPನಲ್ಲಿ ಜಾಯಿಂಟ್ ಆಗಿರೋದು. ಆ ಟೈಮಿಂದ ಇದು ನೋಡಿಬಿಟ್ಟು ಏನು ಮಾಡಬೇಕು ಅಂತ ಸರ್ಚಿಂಗ್ ಮಾಡಿ ಆ ಲೈಟು, ಹೆಡ್ಲೈಟು, LED ಬಲ್ಪು ನಾವು ಎಲ್ಲದೇ ಆಗೋಣ ಅಂತ ಸಜೆಸ್ಟ್ ಮಾಡಿದ್ರು. ಈ ಸ್ಪೀಕರ್ ಬಂದ್ಬಿಟ್ಟು ಡಿಪೆಂಡೆಂಟ್ ಕಸ್ಟಮರ್ ಬಜೆಟ್ ಮೇಲೆ ಹೋಗುತ್ತೆ, ಅದು ನಾವು ಫಿಟ್ ಮಾಡಿದ್ವಿ. ಕ್ರೂಸ್ ಕಂಟ್ರೋಲ್ ಅವ್ರಿಗೆ ನಮ್ಮ ಹತ್ರ ಸ್ಟಾಕ್ ಇರಲಿಲ್ಲ.
ಸೊ ಅರೇಂಜ್ ಮಾಡಿ ನಾವು ಅವ್ರಿಗೆ ಕೊಟ್ಟಿದ್ದೀನಿ. ಸೊ ಅದು ಒಂದು ಕೆಲಸ ಆಗಿದೆ. ಇದು ಎಲ್ಲ ಪಾರ್ಟ್ಸ್ ಇದೆ ಅಲ್ಲ, ಯೂಶಲಿ ಯಾರು ಫಿಟ್ ಮಾಡೋಕ್ಕೂ ಒಂದು ಯೂಶಲಿ ಯಾರಿಗೂ ಸಿಗೋದು ಆ ಥರ ಏನಿಲ್ಲ. ಸ್ಟ್ಯಾಂಡರ್ಡ್ ಕೆಲಸ ಏನು ಮಾಡ್ತಾರೆ, ಯಾರಿಗೆ ಏನು ಗೊತ್ತಾಗಿದೆ ಅವರೇನೆ ಇದು ಫಿಟ್ ಮಾಡೋದು, ಪ್ರಾಡಕ್ಟ್ ಅವ್ರ ಹತ್ರನೇ ಸಿಗೋದು. ಇದು ಎಲ್ಲ ನಿಮಗೆ ಈ ಥರ ಪ್ರಾಡಕ್ಟ್ ತೆಗಿಬಿಟ್ಟು ಈ ಥರ ನೀಟ್ ಆ್ಯಂಡ್ ಕ್ಲೀನ್ ನಾವು ಫಿಟ್ ಮಾಡಿ ಏನು ಪ್ರೊಸೆಸಿಂಗ್ ನಾವು ಮಾಡ್ತಾ ಇದ್ದೀವಿ, ಏನು ನಾವು ವಿಡಿಯೋ ನಿಮಗೋಸ್ಕರ ಹಾಕ್ತೀನಿ. ಆಲ್ಮೋಸ್ಟ್ ಎಲ್ಲ ಗಾಡಿಗೆ ವಿಡಿಯೋ ನಮ್ಮ ಹತ್ರ ಇದೆ. ಹೈ ಕ್ರಾಸ್ ಅಂತ ಇಲ್ಲ, ಹೈ ರೈಡರ್ ಇದೆ, ಹೈ ಕ್ರಾಸ್ ಇದೆ, ಇನೋವಾ ಇದೆ, ಇನೋವಾ ಕ್ರಿಸ್ಟಾ, ಆಲ್ಮೋಸ್ಟ್ ಎಲ್ಲ ಗಾಡಿಗೆ ನಿಮ್ಮ ಹತ್ರ ವಿಡಿಯೋ ಸಿಗುತ್ತೆ. ನೀವು ನೋಡಿ ಏನು ಬೆನಿಫಿಟ್ ಇದೆ ನಿಮ್ಮ ಗಾಡಿಗೆ ಮಾಡಿದ್ರೆ, ನಾವು ಏನಕ್ಕೆ ವಿಡಿಯೋ ಮಾಡಿ ಹಾಕ್ತಾ ಇದೀನಿ ಅದೆಲ್ಲ ನೋಡಬೇಕು. ಕೆಲಸ ನಾವು ಏನು ಮಾಡಿ ಏನು ತೋರಿಸ್ತಾ ಇದೀನಿ ಅದು ನೋಡ್ರೇ ನಿಮಗೆ ಬೆನಿಫಿಟ್. ನೋಡಿ, ಇದು ಒಂದು ಆಟೋಮೆಟಿಕ್ ಗಾಡಿ, ದೊಡ್ಡ ಗಾಡಿಗೆ ಒಂದು ಕ್ರೂಸ್ ಕಂಟ್ರೋಲ್ ಕೊಟ್ಟಿಲ್ಲ. ಸೊ ಅದು ಫಿಟ್ ಮಾಡ್ರೆ ಏನು ಬೆನಿಫಿಟ್ ಅದು ನೋಡಬೇಕು ನೀವು. ಸುಮ್ಮನೆ ಏನು ನೋಡ್ಬಿಟ್ಟು ಕ್ರೂಸ್ ಕಂಟ್ರೋಲ್ ಬಟನ್ ಇರಲಿ ನಮ್ಮ ಗಾಡಿನಲ್ಲಿ ಇಲ್ಲ ಆ ಥರ ಎಲ್ಲ. ಅದಕ್ಕೆ ಫ್ಯೂಚರ್ ಇದೆ, ಪ್ರಾವಿಷನ್ ಕೊಟ್ಟಿದ್ದಾರೆ, ಐಟಮ್ ಕೊಟ್ಟಿಲ್ಲ. ಅದು ಆದರೆ ಏನು ಬೆನಿಫಿಟ್ ಅದೆಲ್ಲ ನೋಡಬೇಕು ನೀವು. ಆವಾಗಲೇ ನಿಮಗೆ ಅದು ಇದಕ್ಕೂ ಫಾಗ್ಲೈಟ್ ನೋಡಿ, ಇದು ಫಾಗ್ಲೈಟ್ ನಾವು ಸ್ವಿಚ್ ಹಾಕಿ ಕಂಪ್ನಿಯಿಂದ ಈ ಥರ ಬಂದಿದ್ರೆ ಅದು ಸ್ವಿಚ್ಚು. ಸೊ ಅದೇ ಜಾಗನಲ್ಲಿ ಅದು ಬಿಟ್ಟಿನಿ ನಾವು ಹೈ ಲೋ ಕೆಲಸ ಮಾಡಬೇಕು, ಅದನ್ನು ಮಾಡಿದ್ದೀನಿ. ಸೊ 4 ಡೋರ್ಗೆ 4 ಸ್ಪೀಕರ್ ಫಿಟ್ ಮಾಡಿದ್ದೀನಿ. ಫ್ರಂಟ್ ನಿಮಗೆ ಟೂಟ್ರ್ ಡ್ಯಾಶ್ ಬೋರ್ಡ್ ಹತ್ರನೇ ಫಿಟ್ ಮಾಡಿದ್ದೀನಿ, ಅಲ್ಲಿಂದ ಇಮೇಜ್ ಬರಬೇಕು ಅಂತ. ಸೊ ಆ ಥರ ಕೆಲಸ ಇರ್ತದೆ. ಏನು ಬೇಕು, ಹೆಂಗೆ ಬೇಕು, ಯಾವ ಕೆಲಸ ಯಾವ ಗಾಡಿನಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇದೆ ಮಾಡಿಕೊಡೋಣ. ಹೈ ರೈಡರ್ ಇಲ್ಲಿ, ಗ್ರ್ಯಾಂಡ್ ವಿಟಾರಾ ಇಲ್ಲಿ, ಯಾವ ಗಾಡಿಗೂ ಇಲ್ಲಿ, ಹೈ ಕ್ರಾಸ್ ಇಲ್ಲಿ, ಅದಕ್ಕೆಲ್ಲ ನಮ್ಮ ಹತ್ರ ಇನೋವಾ ಕ್ರಿಸ್ಟಾಗೂ ಕ್ರೂಸ್ ಕಂಟ್ರೋಲ್ ಅವೈಲೇಬಲ್ ಇದೆ. ಸೊ ಅದು ನೀವು ನೋಡಿಬಿಟ್ಟು ಡಿಸೈಡ್ ಮಾಡಿ ಏನು ಹೆಂಗೆ ಮಾಡ್ತೀರಾ ಮಾಡಿ ನಿಮಗೆ ಕೊಡಿ.